ಅಂತಾನೆ ಗ್ಯಾರಂಟಿಗಳಿಗೆ ಕತ್ತರಿ ಹಾಕೋಕೆ ಸರ್ಕಾರ ಮುಂದಾಗ್ತಾ ಇದೆಯಾ ಎನ್ನುವಂತಹ ಅನುಮಾನಗಳು, ಪ್ರಶ್ನೆಗಳು ಮೂಡ್ತಾ ಇದೆ. ಫ್ರೀ ಅಂತಾನೆ ಗ್ಯಾರಂಟಿಗಳಿಗೆ ಕತ್ತರಿಯನ್ನ ಹಾಕೋಕೆ ಹೊರಟಿದ್ಯಾ? ಗ್ಯಾರಂಟಿಗಳನ್ನ ಕಟ್ ಮಾಡ್ತಾ ಇದೆಯಾ ಕಾಂಗ್ರೆಸ್ ಸರ್ಕಾರ? ಎಸ್ಐಆರ್ ನಡುವೆ ಗೃಹ ಜ್ಯೋತಿಗೆ ಕೊಕ್ಕಿಯನ್ನ ನೀಡಲಾಗ್ತಾ ಇದೆಯಾ? ಜುಲೈ 1ನೇ ತಾರೀಕಿನಿಂದ ಅಂದ್ರೆ ಇಂದಿನಿಂದ ಫಲಾನುಭವಿಗಳ ಪುನರ್ ಪರಿಶೀಲನೆ ನಡೆಯಲಿದೆ. ಫಲಾನುಭವಿಗಳ ಮನೆಯನ್ನ ಪರಿಶೀಲನೆ ಮಾಡಲಿದೆ ಇಲಾಖೆ. ಮೀಟರ್ ರೀಡರ್ ಸಿಬ್ಬಂದಿಗಳಿಂದ ವಿಸಿಟ್ ಮಾಡಲಾಗ್ತಾ ಇದೆ. ಸಿದ್ದರಾಮಯ್ಯ ಅವರು 2023ಕ್ಕೆ ಬಂದಂತಹ ಸಂದರ್ಭದಲ್ಲಿ ಗೃಹ ಜ್ಯೋತಿ ಈ ಗೃಹ ಯೋಜನೆ ಅವರ ಏನೇನೆಲ್ಲ ಯೋಜನೆಗಳಿದ್ವೋ ಈ ಯೋಜನೆಗೆ ಸಂಬಂಧಪಟ್ಟಂತೆ ಒಂದು ಬೃಹತ್ ಕಾರ್ಯಕ್ರಮ ವೇದಿಕೆ ಇದು ಮಾಡಿದ್ರು. ಆ ಒಂದು ವೇದಿಕೆಯಲ್ಲಿ ಹೇಳಿದ್ರು, ಮಹದೇವಪ್ಪ ನಿನ್ಗೂ ಫ್ರೀ, ನಿನ್ನ ಹೆಂಡತಿಗೂ ಫ್ರೀ, ಎಲ್ಲರಿಗೂ ಫ್ರೀ 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 ಅಂತಾನೆ ಹೇಳ್ತಾ ಇದ್ರು. ಆದರೆ ಫ್ರೀ ಅಂತ ಹೇಳಿದಂತಹ ಇದೇ ಕಾಂಗ್ರೆಸ್ ಸರ್ಕಾರ ಇವತ್ತು ಗ್ಯಾರಂಟಿಗಳನ್ನ ಕಟ್ ಮಾಡ್ತಾ ಇದೆಯಾ ಎನ್ನುವಂತಹ ಒಂದಷ್ಟು ಪ್ರಶ್ನೆಗಳು ನಮ್ಮ ಮುಂದೆ ಬರ್ತಾ ಇದೆ. ಎಸ್ಐಆರ್ ನಡೀತಾ ಇದೆ. ಎಸ್ಐಆರ್ ನಡುವೆ ಫಲಾನುಭವಿಗಳ ಪುನರ್ ಪರಿಶೀಲನೆ ಕೂಡ ನಡೀತಾ ಇದೆ. ಮೊಬೈಲ್ ಆಪ್ ಘೋಷಣೆ ಪತ್ರದ ಅರ್ಜಿಯನ್ನ ಕೂಡ ಭರ್ತಿ ಮಾಡಬೇಕಾಗುತ್ತೆ. ಮೀಟರ್ ರೀಡರ್ ಮೂಲಕ ಸ್ಥಳದಲ್ಲೇ ಚೆಕಿಂಗ್ ಮಾಡಲಾಗುತ್ತೆ. ಬೆಸ್ಕಾಂ, ಹೆಸ್ಕಾಂ, ಮೆಸ್ಕಾಂ ಹಾಗೆ ಚೆಸ್ಕಾಂ ವ್ಯಾಪ್ತಿಯಲ್ಲಿ ಪರಿಶೀಲನೆಯನ್ನ ಮಾಡಲು ಮುಂದಾಗಿದ್ದಾರೆ. ನೋಡಿ, ಎಸ್ಐಆರ್ ಪ್ರಕ್ರಿಯೆ ನಡೀತಾ ಇದೆ. ಮತದಾರರ ಪರಿಷ್ಕರಣಾ ಪಟ್ಟಿ ಇದರ ನಡುವೆ ಇವತ್ತಿನಿಂದಲೇ ಈ ಫಲಾನುಭವಿಗಳ ಒಂದು ಪುನರ್ ಪರಿಶೀಲನೆ ಕೂಡ ನಡೀತಾ ಇದೆ. ಗೃಹ ಜ್ಯೋತಿ ಫಲಾನುಭವಿಗಳು ಯಾರ್ಯಾರಿದ್ದಾರೆ, ಯಾರ್ಯಾರೆಲ್ಲ ಅರ್ಜಿಯನ್ನ ಹಾಕಿದ್ದಾರೆ ಅದನ್ನ ಪಡಿತಾ ಇದ್ದಾರೆ. 200 ಯೂನಿಟ್ಗಳವರೆಗೂ ಕೂಡ ಉಚಿತ ವಿದ್ಯುತ್ತನ್ನು ಪಡಿತಾ ಇದ್ದಾರೆ. ಅವರೆಲ್ಲರ ಮನೆಗೂ ಕೂಡ ವಿಸಿಟ್ ಮಾಡ್ತಾ ಇದ್ದಾರೆ. ಮೀಟರ್ ರೀಡರ್ ಹಾಗೆ ಸಿಬ್ಬಂದಿಗಳು ವಿಸಿಟ್ ಮಾಡಿ ದಾಖಲಾತಿಗಳನ್ನ ಪುನರ್ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ದಾಖಲೆಗಳನ್ನ ನೋಡಿ ಸಿಬ್ಬಂದಿಗಳು ಮಾಹಿತಿಯನ್ನ ಸಂಗ್ರಹ ಮಾಡಿ ಮೊಬೈಲ್ ಆಪ್ ಅಥವಾ ಘೋಷಣೆ ಪತ್ರ ಈ ಪತ್ರದ ಮೂಲಕ ಒಂದು ಅರ್ಜಿಯನ್ನ ಭರ್ತಿಯನ್ನ ಕೂಡ ಮಾಡಿಕೊಳ್ಳಲಾಗುತ್ತೆ. ಮೀಟರ್ ರೀಡರ್ ಮೂಲಕ ಸ್ಥಳದಲ್ಲೇ ಚೆಕಿಂಗ್ ಮಾಡಿಕೊಳ್ಳಲಾಗುತ್ತೆ. ಬೆಸ್ಕಾಂ ಆಗಿರ್ಬೋದು, ಹೆಸ್ಕಾಂ ಆಗಿರ್ಬೋದು, ಮೆಸ್ಕಾಂ ಆಗಿರ್ಬೋದು, ಚೆಸ್ಕಾಂ ಆಗಿರ್ಬೋದು, ಎಲ್ಲಾ ವ್ಯಾಪ್ತಿಯಲ್ಲೂ ಕೂಡ ಗೃಹ ಜ್ಯೋತಿ ಫಲಾನುಭವಿಗಳು ಯಾರ್ಯಾರಿದ್ದಾರೆ ಆ ಎಲ್ಲಾ ಫಲಾನುಭವಿಗಳ ಮನೆಗೆ ಸಿಬ್ಬಂದಿಗಳು ಭೇಟಿಯನ್ನು ಮಾಡ್ತಾರೆ. ಪರಿಶೀಲನೆಯನ್ನ ಕೂಡ ಮಾಡ್ತಾ ಇದ್ದಾರೆ. ಪರಿಶೀಲನೆ ಮಾಡಿ ಮುಂದಿನ ಕ್ರಮಗಳನ್ನ ಕೂಡ ತೆಗೆದುಕೊಳ್ತಾರೆ. ಇನ್ನು ನೋಡಿ, 6 ಮುಖ್ಯವಾದಂತಹ ಮಾಹಿತಿಗಳನ್ನ ಕೂಡ ಸಂಗ್ರಹ ಮಾಡಲಿದ್ದಾರೆ ಸಿಬ್ಬಂದಿಗಳು. ಅಂದ್ರೆ ಯಾರ್ಯಾರು ಸಿಬ್ಬಂದಿಗಳು ನಿಮ್ಮ ಮನೆಗೆ ಬರ್ತಾರೆ ಅವರು ಸೇವಾ ಸಿಂಧು ತಂತ್ರಾಂಶದಲ್ಲೂ ಕೂಡ ದಾಖಲೀಕರಣ ಮಾಡ್ಕೊಳ್ತಾರೆ. ಹಾಗೆ APL ಕಾರ್ಡ್ ಇದೆಯಾ, BPL ಕಾರ್ಡ್ ಇದೆಯಾ, ಈ BPL ಕಾರ್ಡ್ ಇದ್ರೆ, APL ಕಾರ್ಡ್ ಇದ್ರೆ ಆ ರೇಷನ್ ಕಾರ್ಡ್ ನಂಬರ್ ಏನಿದೆ ಆ ನಂಬರ್ನ ಕೂಡ ನಮೂದು ಮಾಡ್ಕೊಳ್ತಾರೆ. ಅದಾದ ನಂತರ ನೀವು ಕರ್ನಾಟಕದ ಮತದಾರರೇ ಆಗಿದ್ದೀರಾ ಅನ್ನೋ ಬಗ್ಗೆ ಸ್ಪಷ್ಟನೆ ಬೇಕಾಗುತ್ತೆ. ಕರ್ನಾಟಕದ ವೋಟರ್ ID ಕೂಡ ಬೇಕಾಗುತ್ತೆ. ಇದನ್ನ ಕೂಡ ಚೆಕ್ ಮಾಡ್ತಾರೆ. ಇನ್ನು ಎಪಿಕ್ ಸಂಖ್ಯೆನ ಕೂಡ ದಾಖಲಿಸ್ಕೊಳ್ತಾರೆ. ಇದು ಕಡ್ಡಾಯವಾಗಿರುತ್ತೆ. ಇನ್ನು ಗೃಹ ಜ್ಯೋತಿ ಅರ್ಜಿದಾರನ ಈಚೆಗಿನ ಫೋಟೋ ಅಂದ್ರೆ ಇತ್ತೀಚೆಗೆ ತೆಗೆದಿರ್ತಕ್ಕಂಥ ಫೋಟೋ, ಈ ಫೋಟೋವನ್ನ ಕೂಡ ತೆಗೆದುಕೊಳ್ತಾರೆ. ಫಲಾನುಭವಿಗಳ ಜಾತಿಯ ವಿವರ ಕೂಡ ನಮೂದು ಮಾಡಲಾಗುತ್ತೆ. ಆದಾಯ ತೆರಿಗೆ ಪಾವತಿದಾರನಾದ್ರೆ ಆ ಮಾಹಿತಿಯನ್ನ ಕೂಡ ಪಡೆದುಕೊಳ್ತಾರೆ. ಒಟ್ಟಾರೆಯಾಗಿ ವೃತ್ತಿ ಬಗ್ಗೆಯೂ ಕೂಡ ನೀವು ಸಂಪೂರ್ಣವಾಗಿ ಅಂದ್ರೆ ಎಲ್ಲಿ ಕೆಲಸ ಮಾಡ್ತಿದ್ದೀರಾ, ಏನು ಕೆಲಸ ಮಾಡ್ತಾ ಇದ್ದೀರಾ, ಸ್ವಂತ ಮನೆನ, ಬಾಡಿಗೆ ಮನೆನ, ಇದೆಲ್ಲರಿಗೂ ಕೂಡ ಸಾಕಷ್ಟು ಮಾಹಿತಿಗಳನ್ನ ಪಡೆದುಕೊಳ್ತಾರೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಅಭಿಷೇಕ್ ದೂರವಾಣಿ ಸಂಪರ್ಕದಿಂದ ಜಾಯಿನ್ ಆಗ್ತಾ ಇದ್ದಾರೆ. ಮತ್ತಷ್ಟು ಅಪ್ಡೇಟ್ಸ್ ಕೂಡ ನೀಡ್ತಾ ಹೋಗ್ತಾರೆ. ಅಭಿಷೇಕ್, ಏನಿದು ಎಸ್ಐಆರ್ ಪ್ರಕ್ರಿಯೆ ಒಂದ್ ಕಡೆ ನಡೀತಾ ಇದೆ, ಇನ್ನೊಂದು ಕಡೆ ಗೃಹ ಜ್ಯೋತಿ ಫಲಾನುಭವಿಗಳ ಪರಿಶೀಲನೆ ಕೂಡ ಮಾಡೋಕೆ ಸರ್ಕಾರ ಮುಂದಾಗಿರುವಂಥದ್ದು. ಅಂದ್ರೆ ಈಗ ಏನ್ ಫಲಾನುಭವಿಗಳಿದ್ದಾರೆ ಅದರಲ್ಲೂ ಕೂಡ ಕಟ್ ಮಾಡಿಬಿಡೋಣ ಅನ್ನುವಂತಹ ನಿಟ್ಟಿನಲ್ಲಿ ಏನಾದರೂ ಈ ಒಂದು ಪುನರ್ ಪರಿಶೀಲನೆಯನ್ನ ಮಾಡೋಕೆ ಮುಂದಾಗಿದೆಯಾ ಸರ್ಕಾರ ಅಂತ? ಖಂಡಿತ ಸಿಎಂ ಯಾವಾಗ ಬದಲಾಗ್ತಾರೆ ಅಲ್ಲಿಂದ DK ಶಿವಕುಮಾರ್ ಅವರು ಒಂದು ರೂಪುರೇಷೆನ ತಯಾರಿ ಮಾಡ್ಕೊಳ್ತಾರೆ. ಅದರಲ್ಲೂ ಕೂಡ ಸರ್ಕಾರದಿಂದ ಕೊಟ್ಟಿರ್ತಕ್ಕಂತ 5 ಗ್ಯಾರಂಟಿ ಯೋಜನೆ ಇದೆ. ಇದು 5 ಗ್ಯಾರಂಟಿ ಯೋಜನೆಗಳು ಅನರ್ಹರಿಗೆ ಕೂಡ ತಲುಪ್ತಾ ಇದೆ. ಇದರಿಂದ ಅರ್ಹರಿಗೆ ಯಾರು ಇದ್ದಾರೆ ಅವ್ರಿಗೆ ಸಮರ್ಪಕವಾಗಿ ಯೋಜನೆ ಪೂರೈಕೆ ಆಗ್ತಿಲ್ಲ ಅನ್ನುವಂತ ಒಂದು ಮಾತು ಕೂಡ ಕೇಳಿ ಬರ್ತದೆ. ಹಾಗಾಗಿ ಸಿಎಂ DK ಶಿವಕುಮಾರ್ ಏನು ಸಿಎಂ ಸ್ಥಾನ ಅಧಿಕಾರ ವಹಿಸಿಕೊಂಡ ಮೊದಲ ಕ್ಯಾಬಿನೆಟ್ ಸಭೆಯಲ್ಲಿ ಇದರ ಕುರಿತು ಸಂಕ್ಷಿಪ್ತವಾಗಿ ಒಂದು ಚರ್ಚೆನ ಮಾಡ್ತಾರೆ. ಅದಾದ ನಂತರ ದಿನ ಕಳೆದಂತೆ ಸಂಬಂಧಪಟ್ಟಂತ ಇಲಾಖೆಗಳ ಒಂದು ಅಧಿಕಾರಿಗಳ ಜೊತೆ ಸಭೆನ ನಡೆಸ್ತಾರೆ. ಸಭೆ ನಡೆಸಿ ಈ ಒಂದು ಗೃಹ ಜ್ಯೋತಿ ಏನು ಯೋಜನೆ ಕೊಡ್ತಾ ಇದ್ದಾರೆ ಅಂದ್ರೆ ಪ್ರತಿ ಮನೆಗೆ 200 ಯೂನಿಟ್ ಏನು ಸರ್ಕಾರದ ಮಹತ್ವಾಕಾಂಕ್ಷೆಯ ಯೋಜನೆ ಆಗಿರುತ್ತೆ. ಆ ಒಂದು ಯೋಜನೆಗೆ ಸಂಬಂಧಪಟ್ಟಂತೆ ಪ್ರತಿ ಮನೆಗೆ 200 ಯೂನಿಟ್ ಹೋಗ್ತಿದ್ಯಾ ಅಥವಾ ಯಾರ್ಯಾರು ಬೇರೆ ರಾಜ್ಯದವರು ಕೂಡ ಈ ಒಂದು ಯೋಜನೆಯನ್ನ ಪಡೆದುಕೊಳ್ತಿದ್ದಾರೆ ಅನ್ನೋ ಒಂದು ಮಾಹಿತಿ ಕೂಡ ಸರ್ಕಾರದಿಂದ ಕಲೆ ಹಾಕಲಾಗುತ್ತೆ. ಅದರ ಬಂದಿರುವಂತ ಮಾಹಿತಿ ಪ್ರಕಾರ ಯಾರೆಲ್ಲ ಅನರ್ಹರು ಯೋಜನೆಯನ್ನ ಪಡೆದಿದ್ದಾರೆ ಅವರಿಗೆ ಕಡಿವಾಣ ಹಾಕುವಂತ ನಿಟ್ಟಿನಲ್ಲಿ ಸರ್ಕಾರ ಇದೀಗ
ಏನು ಗೃಹ ಜ್ಯೋತಿ ಫಲಾನುಭವಿಗಳ ಒಂದು ಪರಿಶೀಲನೆ ಒಂದು ಯೋಜನೆನ ಕೈಗೆತ್ಕೊಂಡಿದೆ. ಇಂದಿನಿಂದ ಏನು ಪ್ರತಿ ಮನೆಗೆ ತೆರಳಿ ಏನು ಬೆಸ್ಕಾಂ ಆಗಿರ್ಬೋದು ಜೊತೆಗೆ ಬೆಸ್ಕಾಂ ಅಧಿಕಾರಿಗಳು, ಮೀಟರ್ ಅಧಿಕಾರಿಗಳು ಏನು ಪ್ರತಿ ಮನೆಗೆ ತೆರಳಿ ಅಲ್ಲಿ ಅಗತ್ಯವಾದಂತ ಒಂದು ದಾಖಲೆಯನ್ನ ಪರಿಶೀಲನೆ ಮಾಡಿ ಯಾರಾದ್ರೂ ಅನರ್ಹರಿದ್ದಾರೆ ಅವ್ರನ್ನ ಪಟ್ಟಿಯಿಂದ ತೆಗೆಯುವಂತ ಒಂದು ಕೆಲಸ ಆಗುತ್ತೆ. ಜೊತೆಗೆ ಯಾರೆಲ್ಲ ಅರ್ಹರಿದ್ದಾರೆ ಅವ್ರನ್ನ ಅಗತ್ಯ ಆಗಿರ್ತಕ್ಕಂಥ ಒಂದು ಮಾಹಿತಿಯನ್ನ ತೆಗೆದುಕೊಂಡು ಅಂದ್ರೆ ಅವ್ರದ್ದು ಒಂದು ಆಧಾರ್ ಕಾರ್ಡ್ ಆಗಿರ್ಬೋದು, ಇತ್ತೀಚಿನ ಒಂದು ಭಾವಚಿತ್ರ ಆಗಿರ್ಬೋದು, ಅವ್ರ ಫೋಟೋ ಆಗಿರ್ಬೋದು, ಜೊತೆಗೆ ಏನು ಅವರ ಒಂದು ಆದಾಯ ದೃಢೀಕರಣ ಪತ್ರ ಆಗಿರ್ಬೋದು, ಇದೆಲ್ಲವೂ ಕೂಡ ಒಂದು ಅಗತ್ಯವಾದಂತ ಒಂದು ದಾಖಲೆಯನ್ನ ಶೇಖರಣೆ ಮಾಡ್ಕೊಂಡು ಅವರು ಯೋಜನೆಗೆ ಅರ್ಹ ಫಲಾನುಭವಿಗಳಿದ್ದಾರೆ ಅಥವಾ ಅನರ್ಹರಾಗಿರ್ತಾರೆ ಅನ್ನೋ ಒಂದು ಮಾಹಿತಿನ ತೆಗೆದುಕೊಂಡು ಇನ್ನು ಮುಂದೆ ಏನು ಈಗಿಂದ ಶುರು ಆಗುತ್ತೆ ಯೋಜನೆ. ಮುಂದಿನ ಒಂದು 2 ತಿಂಗಳ ಕಾಲ ಈ ಒಂದು ಯೋಜನೆ ಚಾಲ್ತಿಗೆ ಬಂದು ಅದರ ನಂತರ ಒಂದು ಅಂತಿಮ ಒಂದು ಪಟ್ಟಿ ಗೃಹ ಜೊತೆಗೆ ಯಾರೆಲ್ಲ ಫಲಾನುಭವಿಗಳಿದ್ದಾರೆ, ಅರ್ಹ ಫಲಾನುಭವಿಗಳಿದ್ದಾರೆ ಅವ್ರನ್ನ ಒಂದು ಪಟ್ಟಿ ಮಾಡಿ ಸರ್ಕಾರದಿಂದ ಒಂದು ಫೈನಲ್ ಪಟ್ಟಿ ಕಳುಹಿಸಲಾಗುತ್ತೆ. ಹೀಗಾಗಿ ಇಂದಿನಿಂದ ಸರ್ಕಾರ ಕೈಗೆತ್ತಿಕೊಂಡಿರುವಂತ ಈ ಒಂದು ಪ್ರಕ್ರಿಯೆ ಏನಿದೆ ಅದು ಕೂಡ ಅದ್ರ ಮೇಲೆ ಕೂಡ ಸಾಕಷ್ಟು ಒಂದು ಚರ್ಚೆ ಆಗ್ತಿದೆ. ಇದು ಮುಂದೆ ಯಾವ ರೀತಿ ಒಂದು ಸ್ವರೂಪಕ್ಕೆ ಎಡೆ ಮಾಡ್ಕೊಡುತ್ತೆ ಕಾದ್ ನೋಡ್ಬೇಕಾಗುತ್ತೆ. ಕಾವ್ಯ, ಥ್ಯಾಂಕ್ ಯು ಅಭಿಷೇಕ್, ತಮ್ಮೆಲ್ಲ ಡೀಟೇಲ್ಸ್ಗಾಗಿ ಧನ್ಯವಾದಗಳು. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ